ತಮಗೆಲ್ಲ ಗೊತ್ತಿರೋ ಹಾಗೆ 2014ರಲ್ಲಿ ನಾವು ಚುನಾವಣೆ ಹೋದಾಗ ಅದರ ಹಿಂದೆ 10 ವರ್ಷ ಇದ್ದಂತಹ ಮನಮೋಹನ್ ಸಿಂಗ್ UPA ಸರ್ಕಾರದ ಭ್ರಷ್ಟಾಚಾರದ ಪುಸ್ತಕವನ್ನು ನಾವು ತಗೊಂಡು ಹೋಗಿದ್ವಿ. 10 ವರ್ಷ, ಅದು ಆಕಾಶದಿಂದ ಪಾತಾಳದವರೆಗೂ ಕೂಡ, ಅದು 2G ಸ್ಕ್ಯಾಮ್ ಇರ್ಬೋದು, ಕೋಲ್ ಸ್ಕ್ಯಾಮ್ ಇರ್ಬೋದು, ಕಾಮನ್ವೆಲ್ತ್ ಗೇಮ್ ಇರಬಹುದು, ಆದರ್ಶ ಸ್ಕ್ಯಾಮ್ ಇರ್ಬೋದು, ಎಲ್ಲ ಸ್ಕ್ಯಾಮುಗಳ ಒಂದು ಪುಸ್ತಕವನ್ನು ತಗೊಂಡೋದ್ವಿ. ಇವತ್ತು ನಾವು 2024ರಲ್ಲಿ 2014ರಿಂದ 24ವರೆಗೂ ಕೂಡ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮಾಡಿರುವಂತಹ 75 ವರ್ಷಗಳಲ್ಲಿ ಆಗದಿರುವಂತಹ ಕೆಲಸಗಳನ್ನು ಕೇವಲ 10 ವರ್ಷಗಳಲ್ಲಿ ಮಾಡಿರುವಂತಹ ಸಾಧನೆಯ ಪುಸ್ತಕಗಳನ್ನು ನಾವು ಜನಗಳ ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ ಬಂಧುಗಳೇ. ತಮಗೆಲ್ಲ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ಭಾರತ ದೇಶ ಅಲ್ಲ, ಈಸ್ ಎ ಗ್ಲೋಬಲ್ ಲೀಡರ್, ಇವತ್ತು ಪ್ರಪಂಚದಲ್ಲಿ ಅಗ್ರಗಣ್ಯ ನಾಯಕರು ಅಂತ ನಾವೆಲ್ಲರೂ ಕೂಡ ಬಹಳ ಗರ್ವದಿಂದ ಹೇಳ್ಕೊಳ್ಬೋದು ಬಂಧುಗಳೇ. ಕಳೆದ 10 ವರ್ಷಗಳಲ್ಲಿ ಯಾವುದೇ ಭ್ರಷ್ಟಾಚಾರ, ಕಪ್ಪು ಚುಕ್ಕೆ ಇಲ್ದಿರ ಒಳ್ಳೆಯ ಆಡಳಿತವನ್ನು ನರೇಂದ್ರ ಮೋದಿ ಅವರು ಕೊಟ್ಕೊಂಡು ಬಂದಿದ್ದಾರೆ ಬಂಧುಗಳೇ. ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 10 ವರ್ಷಗಳಿಂದ ಬೆಂಗಳೂರು ಮಹಾನಗರಕ್ಕೆ 1,30,000ಕ್ಕೂ ಹೆಚ್ಚು ಕೋಟಿಯ ಅನುದಾನವನ್ನು ಕೊಟ್ಟಿದ್ದಾರೆ ಬಂಧುಗಳೇ. ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 40 ವರ್ಷಗಳಿಂದ ಬೆಂಗಳೂರಿಗಳ ಕನಸಿತ್ತು, ಏನು ಸಬರ್ಬನ್ ಟ್ರೈನ್ ಬೇಕು ಅಂತ ಹೇಳಿ. ಕಳೆದ ವರ್ಷ ಅದಕ್ಕೆ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯನ್ನು ಮಾಡಿ 18,600 ಕೋಟಿಯ ಒಂದು ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕೇಂದ್ರ ಸರ್ಕಾರದ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ಇದರ ಜೊತೆಗೆ ಮೆಟ್ರೋ ಎಲ್ಲ ಒಂದು ಅಭಿವೃದ್ಧಿಗೆ ಒಂದು 26,000 ಕೋಟಿಯ ಹಣವನ್ನು ಕೂಡ ನರೇಂದ್ರ ಮೋದಿಯ ಸರ್ಕಾರವು ಕೊಟ್ಟಿದೆ ಬಂಧುಗಳೇ. ಬೆಂಗಳೂರು ಕೇಂದ್ರ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸ್ಮಾರ್ಟ್ ಸಿಟಿ ಅಡಿ 1,000 ಕೋಟಿ ರೂಪಾಯಿ ಅನುದಾನದಲ್ಲಿ ಕೆಲಸ ಕೂಡ ಆಗಿರೋದನ್ನು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೋದು ಬಂಧುಗಳೇ. ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ನು ಏನು ಸುಮಾರು ದಿನಗಳಿಂದ ನೆನೆಗುದಿ ಬಿದ್ದಿತ್ತು, ಇವತ್ತು ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು ಅಲ್ಲಿ 310 ಕೋಟಿ ರೂಪಾಯಿಯಲ್ಲಿ ಆ ರೈಲ್ವೆ ನಿಲ್ದಾಣ ಯಾವುದೇ ವಿಮಾನ ನಿಲ್ದಾಣಕ್ಕೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿರುವಂತಹ ಒಂದು ರೈಲ್ವೆ ನಿಲ್ದಾಣ ಕೂಡ ಬೈಯಪ್ಪನಹಳ್ಳಿಯಲ್ಲಾಗಿದೆ ಬಂಧುಗಳೇ. ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬಂಧುಗಳೇ. ಇವತ್ತು ಕಂಟ್ರೋನ್ಮೆಂಟ್ ರೈಲ್ವೆ ಸ್ಟೇಷನ್ನಲ್ಲಿ 490 ಕೋಟಿ ರೂಪಾಯಿನ ಒಂದು ಅಭಿವೃದ್ಧಿ ಆಗ್ತಾ ಇದೆ. ಅದು ಯಾವುದೇ ಒಂದು ಏರ್ಪೋರ್ಟ್ ಕೂಡ ಕಡಿಮೆ ಇರಲ್ಲ. ಆ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಸುಮಾರು 1,000 ಕಾರು ಪಾರ್ಕಿಂಗ್ ಇರ್ತದೆ, 2,000 ಟೂ ವೀಲರ್ಗೆ ಪಾರ್ಕಿಂಗ್ ಕೂಡ ಆಗ್ತದೆ ಬಂಧುಗಳೇ. ಇದು ಯಾವುದೊಂದು ಬೆಸ್ಟ್ ಇಂಟಿಗ್ರೇಷನ್ ಹೊಂದಿರುವಂತಹ ಒಂದು ಸ್ಟೇಷನ್ ಅದು ಸಬರ್ಬನ್ ಆಗಲಿ, ರೈಲ್ವೇಸ್ ಆಗಲಿ, ಮೆಟ್ರೋ ಎಲ್ಲವೂ ಕೂಡ ಅಲ್ಲಿಗೆ ಫೆಸಿಲಿಟೇಟ್ ಆಗುವಂತಹ ಒಂದು ಒಳ್ಳೆಯ ಒಂದು ಸ್ಟೇಷನ್ ಕೂಡ ಆಗ್ತಾ ಇದೆ ಬಂಧುಗಳೇ. ತಮಗೆಲ್ಲ ಗೊತ್ತಿರೋ ಹಾಗೆ ನರೇಂದ್ರ ಮೋದಿಯವರ ಒಂದು ಕಾಲದಲ್ಲಿ ತಮಗೆ ಗೊತ್ತಿರೋ ಹಾಗೆ ಇವತ್ತು ಏನು ದೇಶದಲ್ಲಿ 75 ವರ್ಷಗಳಲ್ಲಿ 75 ಏರ್ಪೋರ್ಟ್ಗಳಾಗಿದ್ದರೆ ಇವಾಗ ಕಳೆದ 10 ವರ್ಷಗಳಲ್ಲಿ 75 ಏರ್ಪೋರ್ಟ್ಗಳಾಗಿ ಟೋಟಲ್ 150 ಏರ್ಪೋರ್ಟ್ಗಳು ಈಗ ಆಗ್ತಾ ಇದೆ ಬಂಧುಗಳೇ. ತಮಗೆಲ್ಲ ಗೊತ್ತಿರೋ ಹಾಗೆ ಇನ್ನೂ ಬಹಳಷ್ಟು ಜನ ಮಾತಾಡೋರಿದ್ದಾರೆ. ನಾವೆಲ್ಲರೂ ಕೂಡ ಸೇರಿ ಇವಾಗ ನಾವು ಮನೆಗೆ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ತಗೊಂಡು ಹೋಗಬೇಕು. ನಾನು ಕಳೆದ ಒಂದು 15-20 ದಿವಸದಿಂದ ಡೋರ್ ಟು ಡೋರ್ ಪ್ರಚಾರ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತಾ ಹೋಗ್ತಿದ್ದಾಗ ಜನರು ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ. ನಾನು ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡ್ತೀನಿ, ಮತ್ತೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು, ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿ ಬಹಳಷ್ಟು ಜನ ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಮನೆಗೆ ಕೇಂದ್ರ ಸರ್ಕಾರ ಸಾಧನೆಗಳ ತಗೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.